ಬೆಂಗಳೂರಲ್ಲಿ ಹಲವು ಕಡೆ ಫುಟ್ಪಾತ್ ವ್ಯಾಪಾರ ತೆರವು ಆಗಿರೋದ್ರಿಂದಾಗಿ ವ್ಯಾಪಾರಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಪಾದಚಾರಿಗಳಿಗೆ ಓಡಾಡ್ಲಿಕ್ಕೆ ಒಂದು ಫುಟ್ಪಾತ್ ವ್ಯವಸ್ಥೆ ಇರಬೇಕು. ಆದ್ರೆ ವ್ಯಾಪಾರಿಗಳು ಅದನ್ನ ಒತ್ತುವರಿ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲೆಡೆ ಫುಟ್ಪಾತ್ ವ್ಯಾಪಾರವನ್ನು ತೆರವು ಮಾಡಲಾಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಗಾಂಧಿ ಬಜಾರ್ನ ಫುಟ್ಪಾತ್ ಏನಿದೆ ಒಂದು ರೀತಿಯಲ್ಲಿ ಮಾದರಿಯಾಗಿರುವಂತದ್ದು. ಸದ್ಯ ನಾನು ಇವಾಗ ಗಾಂಧಿ ಬಜಾರ್ನ ಫುಟ್ಪಾತ್ ಅಲ್ಲಿ ಇದ್ದೀನಿ. ಈ ಒಂದು ಗಾಂಧಿ ಬಜಾರ್ನ ಫುಟ್ಪಾತ್ ವಿಶೇಷತೆ ಏನು ಅಂತ ಹೇಳಿದ್ರೆ, ನೀವಿಲ್ಲಿ ಗಮನಿಸ್ತಾ ಇರಬಹುದು, ನೆಲದ ಮೇಲೆ ಪಟ್ಟಿಯನ್ನ ಹಾಕಲಾಗಿದೆ. ಅಂದ್ರೆ ಒಟ್ಟು 2 ಪಟ್ಟಿಯನ್ನ ಹಾಕಲಾಗಿದೆ. ಒಂದು ಭಾಗದಲ್ಲಿ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸೊ ಇದರಿಂದಾಗಿ ಈ ಒಂದು ಪಟ್ಟಿಯನ್ನ ದಾಟಿ ಯಾವುದೇ ರೀತಿಯಲ್ಲೂ ಕೂಡ ವ್ಯಾಪಾರಸ್ಥರು ಹೊರಗೆ ಬಂದು ವ್ಯಾಪಾರ ಮಾಡೋಂಗಿಲ್ಲ. ಒಂದು ವೇಳೆ ವ್ಯಾಪಾರಿಗಳು ವ್ಯಾಪಾರ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ಫೈನ್ ಅನ್ನ ಹಾಕಲಾಗತ್ತೆ. ಸೊ ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರಬಹುದು, ಸರಿಸುಮಾರು 5 ರಿಂದ 6 ಅಡಿ ಜಾಗವನ್ನ ಬಿಡಲಾಗಿದೆ. ಈ ಒಂದು ಜಾಗದಲ್ಲಿ ಏನು ಪಾದಚಾರಿಗಳು ಪ್ರತಿನಿತ್ಯವೂ ಕೂಡ ಓಡಾಟವನ್ನ ನಡೆಸಬಹುದಾಗಿದೆ. ಇದರಿಂದ ಪಾದಚಾರಿಗಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗೆ ಇನ್ನೊಂದು ಭಾಗದಲ್ಲಿ ಮತ್ತೊಂದು ಭಾಗದ ಪಟ್ಟಿಯನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಈ ಒಂದು ಪಟ್ಟಿಯನ್ನು ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಅಂಗಡಿಗಳಿದೆ. ಆ ಒಂದು ಅಂಗಡಿಯವರು ಕೂಡ ಈ ಒಂದು ಪಟ್ಟಿಯನ್ನ ದಾಟಿ ತಮ್ಮ ವಸ್ತುಗಳನ್ನ ಹಾಕೊಳ್ಳಂಗಿಲ್ಲ. ಅಂದ್ರೆ ಇಲ್ಲಿ ಒಟ್ಟು 3 ಭಾಗಗಳಾಗಿ ಈ ಒಂದು ಫುಟ್ಪಾತ್ ಅನ್ನ ವಿಂಗಡಣೆ ಮಾಡಲಾಗಿದೆ. ಇದರಿಂದ ಒಂದು ಕಡೆ ಅಂಗಡಿಯವರಿಗೆ, ಮತ್ತೊಂದು ಕಡೆಯಲ್ಲಿ ಪಾದಚಾರಿಗಳಿಗೆ, ಇನ್ನೊಂದು ಕಡೆಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಸಹಾಯಕ ಆಗುವಂತೆ ಒಂದು ರೀತಿಯಲ್ಲಿ ಮಾಡೆಲ್ ರೀತಿಯಲ್ಲಿ ಈ ಒಂದು ಗಾಂಧಿ ಬಜಾರ್ನ ಫುಟ್ಪಾತ್ ಅನ್ನ ಅಗಲವಾಗಿ ನಿರ್ಮಾಣ ಮಾಡಿರುವಂತಹದ್ದು. ಈ ವಿಚಾರವಾಗಿ ಅಂದ್ರೆ ಇವಾಗ ಸಾಕಷ್ಟು ಕಡೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಆಗ್ತಾ ಇದೆ. ಆದ್ರೆ ಈ ರೀತಿಯಲ್ಲಿ ಪ್ಲಾನ್ ಮಾಡಿರೋದ್ರಿಂದಾಗಿ ವ್ಯಾಪಾರಿಗಳಿಗೆ ಎಷ್ಟು ಸಹಾಯಕ ಆಗ್ತಿದೆ ಅಂತ ಹೇಳಿ ನಾನು ವ್ಯಾಪಾರಸ್ಥರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಒಂದ್ ರೀತಿಯಲ್ಲಿ ಗಾಂಧಿ ಬಜಾರ್ ಅಲ್ಲಿ ನಿಮ್ಗೂ ತೊಂದರೆ ಇಲ್ಲ, ಪಾದಚಾರಿಗಳಿಗೂ ತೊಂದರೆ ಇಲ್ಲ, ಒಂದು ವ್ಯವಸ್ಥೆನ ನಿಮಗೆ ಮಾಡಿಕೊಟ್ಟಿದ್ದಾರೆ. ಎಷ್ಟು ಸಹಾಯ ಆಗ್ತಾ ಇದೆ? ಸಂತೋಷ, ಸಹಾಯ ಆಗಿದೆ ಮೇಡಮ್. ಪಬ್ಲಿಕ್ಗೂ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ, ವ್ಯಾಪಾರಕ್ಕೂ ತೊಂದರೆ ಇಲ್ಲ, ಸಹಾಯ ಚೆನ್ನಾಗಿದೆ. ನಿಮ್ಗೆ ಯಾವ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸರ್? ಇಲ್ಲಿ ಇದೆ ಮೇಡಮ್, ಈ ಕಟ್ಟೆಯಿಂದ ಮುಂದೆ ಬರಬಾರ್ದು, ಆ ಪಟ್ಟೆಯಿಂದ ಆ ಕಡೆ ಹೋಗಬಾರ್ದು, ಒಳಗಡೆನೆ ಇರಿ, ಒಳಗಡೆ ವ್ಯಾಪಾರ, ಪಬ್ಲಿಕ್ ತೊಂದರೆ ಕೊಡಬೇಡಿ. ನಿಮ್ಗೆ ಸಹಾಯ ಆಗಿದೆ ಮೇಡಮ್. ಸುಮಾರು ಎಷ್ಟು ಟೈಮ್ ಆಯ್ತು ಸರ್ ಈ ತರ ಎಲ್ಲ ಮಾಡಿ? ಇವಾಗ 2 ವರ್ಷ ಆಯ್ತು ಅಷ್ಟೇ ಅದು ಮಾಡಿ. ಅದಕ್ಕೂ ಮುಂದ್ಗಡೆನೆ ಇದ್ದು ನಾವೆಲ್ಲ ಇವಾಗ ಮಾಡ್ಕೊಟ್ಟಿರೋದು. 3 ತಿಂಗಳು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ವಿಭಾಗವನ್ನ ಮಾಡಿ ದೊಡ್ಡದಾಗ ಅಗ್ಲ ಫುಟ್ಪಾತ್ ಇತ್ತು ಅಂದ್ರೆ ವ್ಯಾಪಾರಿಗಳಿಗೂ ಇದು ಹೆಲ್ಪ್ ಆಗುತ್ತಲ್ವಾ? ಹೆಲ್ಪ್ ಆಗುತ್ತೆ ಮೇಡಮ್. ಫುಟ್ಪಾತ್ ದೊಡ್ಡದಾಗಿದೆ, ರೋಡ್ ಚಿಕ್ಕದಾಗಿದೆ ಮೇಡಮ್. ಮುಂದ್ಗಡೆ ರೋಡ್ ಚಿಕ್ಕದಾಗಿದೆ. ನಮ್ಗೆಲ್ಲ ಮಾಮೂಲಿ ಕೊಟ್ಟಿದ್ದಾರೆ. ಪಬ್ಲಿಕ್ ತೊಂದರೆ ಇಲ್ಲ ಮೇಡಮ್. ಪಬ್ಲಿಕ್ ಬಸವರಾಜ್ ಅಂತ ಮೇಡಮ್, ಎಷ್ಟೊಂದ್ ಕಡೆ ವ್ಯಾಪಾರಸ್ಥರನ್ನ ತಗ್ಸ್ಬಿಟ್ಟಿದ್ದಾರೆ. ಒಂದ್ ರೀತಿಯಲ್ಲಿ ನಿಮ್ ತರಾನೇ ಅವರು ಕೂಡ ದುಡಿಮೆಗೆ ಬಂದಿರೋರು, ಬಟ್ ಅವ್ರಿಗೆ ಜಾಗ ಇಲ್ಲ. ಈ ರೀತಿಯಲ್ಲಿ ಫುಟ್ಪಾತ್ ಅನ್ನ ಮಾಡ್ಕೊಟ್ರೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ? ಫುಲ್ ಹೆಲ್ಪ್ಫುಲ್ ಆಗುತ್ತೆ ಮೇಡಮ್. ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಬಳಬೇಕು. ಫುಟ್ಪಾತ್ ವ್ಯಾಪಾರ ಪಾಪ ತುಂಬಾ ಇದೆ, ಅವ್ರಿಗೂ ಪ್ರಾಬ್ಲಮ್ಗಳು, ಸ್ಕೂಲ್ ಫೀಸ್ಗಳು, ಟ್ಯೂಷನ್ ಫೀಸ್ಗಳು, ಲೈಟ್ ಬಿಲ್, ಕರೆಂಟ್ ಬಿಲ್ ಎಲ್ಲ ಇದೆ ಪ್ರಾಬ್ಲಮ್. ಎಲ್ಲರಿಗೂ ಒಂದು ಹೆಲ್ಪ್ ಆಗುತ್ತೆ ಮೇಡಮ್. ಎಲ್ಲರಿಗೂ ಪ್ರತಿಯೊಬ್ಬರು ವ್ಯಾಪಾರಸ್ಥರಿಗೂ ಈ ತರ ಮಾಡ್ಕೊಡಿ ಮೇಡಮ್. ಎಲ್ಲಾ ಭಾಗದಲ್ಲೂ ಮಾಡ್ಬಿಡಿ ಮೇಡಮ್. ನೋಡಿ, ಈಗ ಪಬ್ಲಿಕ್ಗೂ ಪ್ರಾಬ್ಲಮ್ ಇಲ್ಲ, ಪಾರ್ಕಿಂಗು ಪ್ರಾಬ್ಲಮ್ ಇಲ್ಲ, ರೋಡು ಆರಾಮಾಗಿದೆ, ಯಾರಿಗೂ ತೊಂದರೆ ಇಲ್ಲ ಮೇಡಮ್. ಎಲ್ರಿಗೂ ಈ ತರ ಮಾಡ್ಕೊಟ್ಬಿಡಿ ಮೇಡಮ್. ವ್ಯಾಪಾರಸ್ಥರು ಎಲ್ಲೇ ಆಗಿರ್ಬೋದು, ಸಿಟಿ ಮಾರ್ಕೆಟ್ ಆಗಿರ್ಬೋದು, ಸದಾಶಿವನಗರ ಆಗಿರ್ಬೋದು, ಮಲ್ಲೇಶ್ವರ, ಎಲ್ಲ ಕಡೆ ಎಲ್ಲರಿಗೂ ಮಾಡ್ಕೊಟ್ಬಿಡಿ ಮೇಡಮ್. ಪಾಪ ಅದರಿಂದ ಜೀವನ ಮಾಡ್ತೇವೆ ಮೇಡಮ್. ಲೇಡೀಸ್ಗೆ ತುಂಬಾ ಪ್ರಾಬ್ಲಮ್, ಎಲ್ಲಾ ಕಡೆನೂ ಅಷ್ಟೇನೆ, ಲೇಡೀಸ್ಗೆ ತುಂಬಾ ಪ್ರಾಬ್ಲಮ್ ಇದೆ. ಅದನ್ನ ನೀವು ಮಾಡ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ನಿಮಗೆ ಎಷ್ಟು ಸಹಾಯ ಆಗ್ತಾ ಇದೆ? ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ ಮೇಡಮ್. ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ. ಯಾಕಂದ್ರೆ ಪಬ್ಲಿಕ್ ಬಂದಿದ್ರೆ ನಮ್ಗೆ ವ್ಯಾಪಾರ ಆಗೋದು, ಫುಟ್ಪಾತ್ ಪಾದಚಾರಿ ಬಂದಿದ್ರೆ ನಮ್ಗೆ ವ್ಯಾಪಾರ ಆಗೋದು. ಅದನ್ನ ನಮ್ಗೆ ಆಗ್ತಿದೆ ಮೇಡಮ್. ಚೆನ್ನಾಗಿದೆ, ಆರಾಮಾಗಿದೆ ಮೇಡಮ್. ನಿಮ್ಮ ಹೆಸರು ಮೇಡಮ್? ನಿರ್ಮಲಾ ಅಂತ. ಓಕೆ. ಸೊ ನೀವು ನೋಡ್ತಾ ಇರ್ಬೋದು ವ್ಯಾಪಾರಿಗಳು ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ವ್ಯಾಪಾರಿಗಳಿಗೆ ಇದೇ ಜೀವನ ಆಗಿರುತ್ತೆ. ಪ್ರತಿನಿತ್ಯವೂ ಕೂಡ ಅವರು ದುಡಿಮೆಯನ್ನ ದುಡಿದು ಮನೆಯನ್ನ ನಿಭಾಯಿಸಬೇಕಾಗತ್ತೆ. ಸಾಕಷ್ಟು ಖರ್ಚುಗಳಿರುತ್ತೆ, ಮಕ್ಕಳ ಸ್ಕೂಲ್ ಫೀಸ್ ಇರುತ್ತೆ, ಇದೆಲ್ಲವನ್ನು ಕೂಡ ನಿಭಾಯಿಸಬೇಕಾಗತ್ತೆ. ಆದ್ರೆ ಇವಾಗ ಒತ್ತುವರಿ ತೆರವು ಮಾಡ್ತಾ ಇರೋದ್ರಿಂದಾಗಿ ಅನೇಕ ವ್ಯಾಪಾರಿಗಳ ಬದುಕು ಅತಂತ್ರ ಆಗಿದೆ. ಈ ರೀತಿಯಲ್ಲಿ ಫುಟ್ಪಾತ್ ಅನ್ನ ಅಗಲೀಕರಣ ಮಾಡಿ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಪಾದಚಾರಿಗಳಿಗೂ ಸಹಾಯಕ ಆಗುತ್ತೆ, ವ್ಯಾಪಾರಿಗಳಿಗೂ ಸಹಾಯಕ ಆಗುತ್ತೆ ಅಂತ ಹೇಳಿ ಇಲ್ಲಿ ವ್ಯಾಪಾರಿಗಳು ಹೇಳ್ತಾ ಇರುವಂತದ್ದು. ಹೀಗಾಗಿ ಕೇವಲ ಕೇಂದ್ರ ನಗರ ಪಾಲಿಕೆ ಗಾಂಧಿ ಬಜಾರ್ ಅಷ್ಟೇ ಅಲ್ಲ, ಮಲ್ಲೇಶ್ವರಂ, ಜಯನಗರ ಸೇರಿದಂತೆ ಹಲವು ಕಡೆಯಲ್ಲಿ ಇದೇ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ನಿಜಕ್ಕೂ ಕೂಡ ಪಾದಚಾರಿಗಳಿಗೆ ಜೊತೆಗೆ ವ್ಯಾಪಾರಸ್ಥರಿಗೂ ಕೂಡ ಇದು ಸಹಾಯಕ ಆಗಲಿದೆ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಖುಷಿ ಆಗುತ್ತೆ. ರೋಡ್ ಸ್ವಲ್ಪ ಚಿಕ್ಕದಾಗೋಯ್ತು, ಫುಟ್ಪಾತ್ ದೊಡ್ಡದು ಮಾಡಿ ಅಷ್ಟೇ. ಅದು ವೆಹಿಕಲ್ಗೆ ನಿಂತ್ಕೊಂಡು ಏನ್ ತಗೊಳಕ್ಕಾಗಲ್ಲ, ಏನಿಲ್ಲ. ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ಹೆಲ್ಪ್ ಆಗ್ತಿದೆ? ಹೆಲ್ಪ್ ಆಗ್ತಿದೆ. ಇಷ್ಟು ದೊಡ್ಡದು ಬೇಕಾಗಿಲ್ಲ, ಆ ಕಡೆ ಇಷ್ಟು, ಈ ಕಡೆ ಇಷ್ಟು, ಇಷ್ಟೊಂದು ಬೇಕಾಗಿರ್ಲಿಲ್ಲ ಅಷ್ಟೇ. ನಿಮ್ಮ ಹೆಸರು? ಕುಮಾರಿ. ಮತ್ತೊಂದ್ ಕಡೆ ಎಲ್ಲ ಕಡೆ ಫುಟ್ಪಾತ್ ನ ಕ್ಲೀನ್ ಮಾಡಿಸ್ತಾ ಇದಾರೆ ಮೇಡಮ್. ಇವಾಗ ಮಲ್ಲೇಶ್ವರಂ ಆಗಿರ್ಬೋದು, ಜಯನಗರ, ಅದ್ ನಿಮ್ಗೆ ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ?
ಫುಟ್ಪಾತ್ ಅಲ್ಲಿ ಓಡಾಡಕ್ಕೆ? ಅದು ಅಲ್ಲಿ ಸ್ವಲ್ಪ ಚಿಕ್ಕದಾಗಿತ್ತು, ಅದು ತೆಗ್ಸಿದ್ದು ಒಳ್ಳೇದಾಯ್ತು. ಇಲ್ಲಿ ಫುಟ್ಪಾತ್ಗೆ ಜಾಗ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ, ರೋಡ್ ಸ್ವಲ್ಪ ಚಿಕ್ಕದಾಗೋಯ್ತು. 2 ವೇ ಇರೋದ್ರಿಂದ ಸ್ವಲ್ಪ ಇಕ್ಕಟ್ಟು. ಅದೇ ನಿಮ್ಮ ಹೆಸರು? ಕುಮಾರಿ ನಾಗರಾಜ್. ಗಾಂಧಿ ಬಜಾರ್ ಮತ್ತೆ ಓವರ್ ಆಲ್ ಪಾದಚಾರಿಯಾಗಿ ನಿಮ್ಗೆ ಓಡಾಡಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗ್ತದೆ? ಅಲ್ಲ, ಇವಾಗ ಇನ್ನ ನಾವು ಅಬ್ಸರ್ವ್ ಮಾಡಿಲ್ಲ, ಬಟ್ ಇಲ್ಲಿ ಚೆನ್ನಾಗಿದೆ, ಗಾಂಧಿ ಬಜಾರಲ್ಲಿ ಚೆನ್ನಾಗಿದೆ. ಸರ್, ಈ ತರ ಫುಟ್ಪಾತ್ ಇತ್ತು ಅಂದ್ರೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಸರ್ ಓಡಾಡಕ್ಕೆ? ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಕಾರ್ಗಳು ಇರೋರ್ಗಿಂತ ಜನಗಳೇ ಜಾಸ್ತಿ ಇರೋದು. ಬೆಂಗಳೂರಲ್ಲಿ 1.5 ಕೋಟಿ ಜನ ಇದ್ದಾರೆ, ಕಾರ್ಗಳು 25 ಲಕ್ಷ ಇದೆ. ಸೊ ಜನಗಳು ಜಾಸ್ತಿ ಇದ್ದಾರೆ. ಫುಟ್ಪಾತ್ ಯಾವತ್ತೂ ಚೆನ್ನಾಗಿರಬೇಕು. ಸೊ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿಬೇಕಾ, ಹೇಗೆ ಸರ್? ಬರೀಬೇಕು, ಡೆಫಿನೆಟ್ ಆಗಿ ಬರೀಬೇಕು. ತುಂಬಾ ಒಳ್ಳೇದು ಮಾಡ್ತಾರೆ ಸರ್ಕಾರ. ಡೆಫಿನೆಟ್ಲಿ ಐ ಆಮ್ ಥ್ಯಾಂಕ್ಫುಲ್ ಟು ನಮ್ಮ ಚೀಫ್ ಮಿನಿಸ್ಟರ್ಗೆ ಥ್ಯಾಂಕ್ಫುಲ್ ನಾನು. ಸೊ ಒಂದು ಒಳ್ಳೆ ಸಿಸ್ಟಮ್ ನ ಇಲ್ಲಿ ಫಾಲೋ ಮಾಡ್ತಾ ಇರೋದು. ವ್ಯಾಪಾರಿಗಳಿಗೂ ಅವಕಾಶ ಇದೆ, ಪಾದಚಾರಿಗೂ ಅವಕಾಶ ಇದೆ. ಹೌದು, ಕರೆಕ್ಟ್. ಈ ರೀತಿಯ ಫುಟ್ಪಾತ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರಿಗೂ ಜೀವನ ನಡಿಬೇಕಲ್ಲ. ಫುಟ್ಪಾತಲ್ಲಿ ಅವರು ಒಂದು ಕೆಲಸ ಮಾಡ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇರಬೇಕು. ತುಂಬ ಒಳ್ಳೇದಿದೆ ಈ ಪ್ಲೇಸ್ ಆ್ಯಕ್ಚುಲಿ. ನಿಮ್ಮ ಹೆಸರು ಸರ್? ನಾಗೇಶ್ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.